ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ಇದೆಲ್ಲದಕ್ಕೂ ಪ್ರಮುಖ ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ. ಹಾಗಾದ್ರೆ ಯುದ್ಧದ ಅಪ್ಡೇಟ್ಸ್ ಏನು, ವಾರ್ ಅಪ್ಡೇಟ್ಸ್ ಏನು? ಅಪ್ಡೇಟ್ ಅಂತೂ ತುಂಬಾ ಭಯಂಕರವಾಗಿದೆ. ಯಾಕೆ ಅಂತಂದ್ರೆ ಅಮೆರಿಕ ಈಗ ಕಾರ್ಪೆಟ್ ಬಾಂಬಿಂಗ್ ಮಾಡ್ತಾ ಇದೆ ಇರಾನ್ ಮೇಲೆ. ಇರಾನ್ ನನ್ನ ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತೀವಿ, ಆ ರೀತಿಯಲ್ಲಿ ಇರಾನ್ ಮೇಲೆ ನಾವು ಸಂಪೂರ್ಣ ಸರ್ವನಾಶ ಮಾಡೋ ರೀತಿಯಲ್ಲಿ ದಾಳಿ ಮಾಡ್ತೀವಿ ಅಂತ ಹೇಳಿತ್ತು. ಹಾಗೆಯೇ ಈಗ ತೀವ್ರಗೊಂಡಿದೆ ಅಮೆರಿಕ ಮತ್ತು ಇರಾನ್ ನಡುವಿನ ಬೆಂಕಿ ಯುದ್ಧ. ಯುಎಸ್ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಇರಾನ್. ಆ ಇರಾನ್ನ ಮೇಲೆ ಈಗ ಭೀಕರ ದಾಳಿ ಮಾಡ್ತಾ ಇದೆ ಯುಎಸ್. ಇರಾನಿನ ಮೂಲ ಸೌಕರ್ಯಗಳ ಮೇಲೆ ಬಿಗ್ ಅಟ್ಯಾಕ್. 30ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳನ್ನ ಉಡಾಯಿಸಿದೆ ಅಮೆರಿಕ. ಉಡಾಯಿಸಿದೆ ಅಂದ್ರೆ ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳನ್ನ ಅಮೆರಿಕ ಬಳಸಿದೆ. ಅಮೆರಿಕ ದಾಳಿಗೆ ಇರಾನ್ನಾದ್ಯಂತ ಬಹುಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಕುವೈತ್, ಬಹ್ರೇನ್ನಲ್ಲೂ ಕೂಡ ಯುಎಸ್ ವಾಯುನೆಲೆ ಧ್ವಂಸಗೊಳಿಸಿದೆ ಇರಾನ್. ಬೆಳಿಗ್ಗೆ ಯುಎಸ್ನ 2 ಫೈಟರ್ ಜೆಟ್ ವಿಮಾನಗಳನ್ನ ಹೊಡೆದು ಉರುಳಿಸಿದೆ ಇರಾನ್ ತನ್ನ ಒಂದು ಕೆಪಾಸಿಟಿಗೆ ತಕ್ಕ ಹಾಗೆ ತಾನು ನಡ್ಕೊಳ್ತಾ ಇದೆ. ಯುಎಸ್ ಕೂಡ ಈ ಬಾರಿ ಅಂದ್ರೆ ಯಾವುದೇ ರೀತಿಯಾದಂತಹ ಮಾತುಕತೆಗಳು, ನೆಗೋಸಿಯೇಷನ್ ನಡೆಯದೆ ಬಹಳಷ್ಟು ಆರ್ಥಿಕವಾಗಿ ಹಾರ್ಮುಜ್ ಜಲಸಂಧಿಯಿಂದ ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ಸ್ ಇಲ್ಲದೆ ಇರೋದ್ರಿಂದ, ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ, ಸರ್ವನಾಶ ಮಾಡಿಬಿಡ್ತೀನಿ ಅಂತ ಟ್ರಂಪ್ ಹೇಳ್ತಿರೋದ್ರಿಂದ ಈಗ ನಡೀತಾ ಇರುವಂತಹ ಈ ಒಂದು ಬೆಂಕಿಯಂತಹ ದಾಳಿಗಳೇನಿವೆ ಅದು ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೆ ಮತ್ತು ಇದರಿಂದ ಇಡೀ ಪ್ರಪಂಚದ ಮೇಲೆ, ಭಾರತದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಸದ್ಯಕ್ಕಂತೂ ಯುದ್ಧ ನಿಲ್ಲುವ ಯಾವ ಲಕ್ಷಣನೂ ಇಲ್ಲ. ಈ ಮಧ್ಯೆ ಇಷ್ಟೆಲ್ಲ ಸುದ್ದಿಗಳ ನಡುವೆ, ಇಷ್ಟೆಲ್ಲ ಕೆಟ್ಟ ಸುದ್ದಿಗಳ ನಡುವೆ, ಕೆಟ್ಟ ಡೆವಲಪ್ಮೆಂಟ್ಸ್ಗಳ ನಡುವೆ ಭಾರತಕ್ಕೆ ಮತ್ತೊಂದು ಟ್ಯಾಂಕರ್ ಬರ್ತಾ ಇದೆ.